ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಮ್ಮ ಕೊನೆಯ ದಿನ ರಥದ ಒಂದು ವಿಡಿಯೋನ ನಾನು ಹಾಕ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಫುಲ್ ವಿಡಿಯೋ ವಾಚ್ ಮಾಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಸೊ ನಾನು ಹಾಕಿದಂಥ 6 ವಿಡಿಯೋಗಳನ್ನು ನೋಡಿರೋರಿಗೆ ಗೊತ್ತಾಗುತ್ತೆ ನಾನು ಯಾವ ವಿಡಿಯೋ ಹಾಕ್ತಾಯಿದ್ದೀನಿ ಅಂತ. ನಿಮಗೆ ಗೊತ್ತಿರ್ಬೋದು, ಮದ್ದೂರು ಪಕ್ಕ ಇರುವಂತಹ ಗೌಡಿಗೆರೆ ಅಂದರೆ ಚಾಮುಂಡೇಶ್ವರಿ ಅವರ ದರ್ಶನಕ್ಕೆ ನಾವು 7 ದಿನ ನಾವು ಅಮ್ಮನವರ ರಥವನ್ನು ಮಾಡ್ತಾಯಿದ್ವಿ. ಅಂದರೆ ಕಾಯಿ ಕಟ್ಟೋದ್ರ ಮೂಲಕ ರಥವನ್ನು, ಅಂದರೆ ನಾವು ಏನಾದರೂ ಒಂದು ನಮ್ಮ ಕೋರಿಕೆ ಇರುತ್ತಲ್ವ, ಅದನ್ನು ಈಡೇರಿಸಮ್ಮ ಅಂತ ಕೇಳ್ಕೊಂಡು ನಾವು ರಥಾಚರಣೆ ಮಾಡ್ತಿದ್ವಿ. ಸೊ ಈ ದಿನ ಕೊನೆಯ ದಿನ ರಥ ಆಚರಣೆ ಆಗಿರೋದ್ರಿಂದ ನಾವು ಮೊದಲು 2 ದಿನ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ಅಂದರೆ ದೇವಸ್ಥಾನದೊಳಗಡೆ ಬಂದಿದ್ವಿ, ಆದರೆ ತುಂಬ ರಶ್ ಇರೋದ್ರಿಂದ ನಾವು ಒಂದು 3-4 ದಿನ ದೇವಸ್ಥಾನದೊಳಗಡೆ ಬಂದಿಲ್ಲ. ಹೊರಗಡೆನೇ ನಮಸ್ಕಾರ ಮಾಡಿಕೊಂಡು ಕಾಯಿ ಕಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗ್ತಿದ್ವಿ. ಸೊ ಈ ದಿನ ಕೊನೆಯ ದಿನ ಆಗಿರೋದ್ರಿಂದ ನಾವು ದೇವಸ್ಥಾನದೊಳಗಡೆನೂ ಕೂಡ ಬಂದು ನಮಸ್ಕಾರ ಮಾಡಿಕೊಂಡು ನಂತರ ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಂಬಿಗಳೆಲ್ಲ ಕಾಯಿ ಕಟ್ಟಿದ್ದಾರೆ. ಇದೊಂದು ನನಗೆ ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂದರೆ ಕಾಯಿ ಕಟ್ಟೋದಕ್ಕೆ ಅಂತಲೇ ಒಂದು ಪ್ಲೇಸ್ ಮಾಡಿದ್ದಾರೆ. ಆ ಪ್ಲೇಸಲ್ಲೇ ನಾವು ಕಾಯಿ ಕಟ್ಟಿದ್ರೆ ಓಡಾಡೋರ್ಗೂ ತುಂಬ ಅನುಕೂಲ ಆಗುತ್ತೆ. ನಾವು ಇಲ್ಲೇ ಎಲ್ಲ ಕಾಯೆಲ್ಲ ಕಟ್ತೀವಿ ಅಂತ ಹೋದರೆ ಇಲ್ಲಿ ಓಡಾಡೋದಕ್ಕೂ ಕೂಡ ಅಷ್ಟೊಂದು ಪ್ಲೇಸ್ ಇರಲ್ಲ. ಮತ್ತು ಬಳೆಗಳೆಲ್ಲ ಚೂರುಗಳು ಇಲ್ಲಿ ಈ ಸರಿ ತುಂಬ ಬಿದ್ದಿತ್ತು. ಅದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು. ಯಾಕಪ್ಪ ಅಂದರೆ ಅವರು ಮೈಕಲ್ಲೆಲ್ಲ ಅನೌನ್ಸ್ಮೆಂಟು ದೇವಸ್ಥಾನದ ಕಡೆಯವರು ಹೇಳ್ತಾನೆ ಇದ್ದರು, ದಯವಿಟ್ಟು ಬಳೆಗಳು ಸರಗಳು ಯಾರೂ ಕೂಡ ಕಟ್ಟಬೇಡಿ, ಆ ಥರ ಒಂದು ಪೂಜಾ ವಿಧಾನ ಇಲ್ಲ ಇಲ್ಲಿ ಅಂತ ಹೇಳಿದ್ರು ಕೂಡ ಕಟ್ಟಿ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಶುಗರ್ ಪೇಷೆಂಟ್ ಇರೋರ್ಗಂತೂ ತುಂಬಾ ತೊಂದರೆ ಆಗಿಬಿಡುತ್ತೆ. ಯಾಕಂದರೆ ಅವರಿಗೆ ಕಾಲು ಚುಚ್ಚಿಬಿಟ್ರೆ ವಾಸಿ ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಾವು ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡಿಕೊಂಡು, ಮತ್ತು ಈಗ ನಾವು ಬೇಗ ಹೋಗಿರೋದ್ರಿಂದ ಅಷ್ಟೊಂದು ಜನ ರಶ್ ಇರಲಿಲ್ಲ. ಅದೊಂದು ಖುಷಿ ಆಯಿತು. ಹಾಗಾಗಿ ನಾವು ದೇವಸ್ಥಾನದೊಳಗಡೆ ಹೋಗಿ ಗರ್ಭಗುಡಿಲಿ ಅಮ್ಮನವರ ದರ್ಶನ ಮಾಡಿಕೊಂಡು ನಂತರ ಈಗ ನಾವು ಇಲ್ಲೊಂದು ವಿಗ್ರಹ ಇದೆಯಲ್ವ ಚಾಮುಂಡೇಶ್ವರಿ ಅಮ್ಮನವ್ರದ್ದು, ಇಲ್ಲಿಗೂ ಬಂದು ದರ್ಶನ ಮಾಡಿಕೊಂಡು 7 ಸುತ್ತು ಬಸವೇಶ್ವರ ಸುತ್ತ ನಾವು ಸುತ್ತಿ ಈಗ ರಥನ ಮುಗಿಸ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಿಳಿ ಬಟ್ಟೆ ಕಟ್ಟಿ ಕಾಯಿನೂ ಕೂಡ ಕಟ್ಟಿದ್ದಾರೆ. ನಾವು ಮೊದಲು ಅಂದ್ಕೊಂಡ್ವಿ, ಸೊ ಅವ್ರ ಕಾಯಿ ಮಳೆಗೆ ನೆಂದೋಗ್ಬಾರ್ದು, ಒಂದಷ್ಟು ದಿನ ಬಾಳಿಕೆ ಬರಲಿ ಅಂತ ಈ ರೀತಿ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅದು ಸುಳ್ಳು. ಯಾಕಪ್ಪ ಅಂದರೆ ಇಲ್ಲಿ ಕಾಯಿನ ಮಾರಾಟ ಮಾಡ್ತಾರಲ್ಲ, ಅವರು ಈ ರೀತಿ ಬಟ್ಟೆಗೆ ಹಾಕಿ ಕಟ್ಟಿದ್ದಾರೆ, ಈಸಿ ಆಗುತ್ತೆ ಕಟ್ಟೋದಕ್ಕೆ ಅಂತ ಹೇಳಿ. ಸೊ ಮನೆಯಿಂದ ತರೋರು ಈ ರೀತಿ ಡೈರೆಕ್ಟ್ ಕಾಯಿನ ಇಟ್ಕೊಂಡು ನಮಸ್ಕಾರ ಮಾಡಿ ಕಟ್ಟಿ ಹೋಗ್ತಾರೆ. ಮನೆಯಿಂದನೂ ಕೂಡ ತರ್ಬೋದು. ಸೊ ಒಬ್ಬೊಬ್ಬರು ಇಲ್ಲಿ ಹೇಳ್ತಿದ್ರು ಮನೆಯಿಂದ ಕಾಯಿನ ತರಬಾರ್ದು, ದೇವಸ್ಥಾನದಿಂದನೇ ತಗೋಬೇಕು ಅಂತ ಹೇಳಿದ್ರು. ಸೊ ಅದು ಸುಳ್ಳು. ನಾವು ಮನೆಯಿಂದನೇ ತಂದರೆ ಇನ್ನೂ ಶ್ರೇಷ್ಠ. ನನ್ನ ಒಂದು ಪ್ರಕಾರ ಹೇಳೋದಾದರೆ ನಾವು 7 ದಿನನೂ, ಅಂದರೆ ಮೊದಲನೇ ದಿನ ನಾವು ಕಾಯಿನ ತಗೊಂಡ್ವಿ, ಇನ್ನು ಉಳಿದಂತಹ 6 ದಿನನೂ ಕೂಡ ನಾವು ಮನೆಯಿಂದನೇ ತಂದು ಕಾಯಿನ ಕಟ್ಟು ಹೋದ್ವಿ. ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ 7 ದಿನ ರಥ ಮುಗಿಸಿದ್ವಲ್ಲ ಅಂತ ಹೇಳಿ. ಮತ್ತು ನಾವು ಬಂದಾಗಲೆಲ್ಲ ನಾವು ಪ್ರಸಾದನ ಸ್ವೀಕರಿಸಿ ಹೋಗ್ತಿರಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತೇಳಿ ಇವತ್ತು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಇಲ್ಲಿ ನೋಡಿ ಹೊಸದೊಂದು ತೇರಿದೆ ನೋಡಿ. ಈ ಸಾರಿ ಅಂದರೆ ಭೀಮನ ಅಮಾವಾಸ್ಯೆಯಲ್ಲಿ ಪ್ರಾರಂಭೋತ್ಸವವನ್ನು ಮಾಡಿರುವಂಥದ್ದು. ಸೊ ತುಂಬಾ ಖುಷಿಯಾಗುತ್ತೆ ನೋಡಿ. ಅಲ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೊಂದು ಪ್ಲೇಸ್ ಮಾಡಿರಲಿಲ್ಲ ಕಾಯಿ ಹೊಡೆಯೋದಕ್ಕೆಲ್ಲ. ಈಡ್ಗಾಯಿ ಹೊಡೆದ್ರೆ ಸುತ್ತ ಆರೋಟೋಗ್ತಿತ್ತು. ಮತ್ತು ಆರೋಟೋಗ್ತಿದ್ದು ಅನ್ನೋದಕ್ಕಿಂತ ಅದು ಕಂಠದ ಚೂರು ಯಾರಿಗಾದ್ರೂ ಕಾಲಿಗೆ ಸಿಕ್ಕಾಕೊಬಿಡ್ತಿತ್ತು. ಇವಾಗ ಒಂದು ಪ್ಲೇಸ್ ಮಾಡಿದ್ದಾರೆ ಕಾಯಿ ಹೊಡೆಯೋದಕ್ಕೆ. ತುಂಬ ಖುಷಿಯಾಯಿತು. ಒಂದು ಕಡೆ ಇರುತ್ತೆ ಕಾಯಿ, ಅದನ್ನು ತಗೊಂಡು ಏನಕ್ಕಾದ್ರೂ ಎಣ್ಣೆನಾದರೂ ತೆಗಿಸ್ಬೋದಿಲ್ಲ, ಅಂದರೆ ಹಸುಗಳಿಗಾದರೂ ಕಟ್ ಮಾಡಿ ಹಾಕ್ಬೋದು, ವೇಸ್ಟ್ ಆಗಲ್ಲ. ಒಂದು ಕಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕೂಡ ದೇವರಿಗೆ ನಿವಾಳಿಸಿ ಒಂದು ಕಾಯಿನ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಯಾಕಂದರೆ ದೇವಸ್ಥಾನದೊಳಗಡೆ ಪೂಜೆ ಎಲ್ಲ ಮಾಡಿಕೊಡಲ್ಲ, ಜಸ್ಟ್ ನಾವು ನಮಸ್ಕಾರ ಮಾಡ್ಕೊಂಡು ಬರಬೇಕು. ಮನಸ್ಸು ತೃಪ್ತಿಯಿಂದ ನಾವು ಪೂಜೆ ಮಾಡಬೇಕು ಅಂದರೆ ಈ ವಿಗ್ರಹದ ಮುಂದೆಗಡೆ ಪ್ಲೇಸ್ನ ಮಾಡಿದ್ದಾರೆ, ಅಲ್ಲಿ ನಾವು ಪೂಜೆ ಎಲ್ಲ ಮಾಡಿ ಈಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟು ಹಳೇ ಚೌಟ್ರಿ ನೀವು ಇಲ್ಲಿ ಲೆಫ್ಟ್ ಸೈಡು ನೋಡ್ತಾ ಇರ್ಬೋದು, ಇಲ್ಲಿ ಊಟದ ವ್ಯವಸ್ಥೆ ಇತ್ತು. ಆದರೆ ಈ ಪ್ಲೇಸು ತುಂಬಾ ಚಿಕ್ಕದು, ಜನ ಜಾಸ್ತಿ ಆದಂಗೆಲ್ಲ ಜಾಗ ತುಂಬ ಪ್ಲೇಸ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಒಂದು ದೊಡ್ಡ ಚೌಟ್ರಿನ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಈ ಚೌಟ್ರಿ ಹಿಂದೆಗಡೆ ಅದು ಕೂಡ ಭೀಮನ ಅಮಾವಾಸ್ಯೆ ದಿನವೇ ಓಪನ್ ಆಗಿರುವಂಥದ್ದು. ನಾವು ಬಂದಿರಲಿಲ್ಲ. ಸೊ ಹಾಗಾಗಿ ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಪ್ರಸಾದ ತೊಗೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಚೌಟ್ರಿ ನೋಡಿ ಎಷ್ಟು ವಿಶಾಲ ಕಾಣಿಸ್ತೈತೆ. ನಮ್ಮ ಆಂಟಿಯಂದರು ಮತ್ತು ಅಮ್ಮ ತಮ್ಮ ಎಲ್ಲ ಬಂದಿದ್ದೀವಿ. ನನ್ನ ತಮ್ಮ ಅಂತೂ ಫುಲ್ಲು ರೇಗಿಸ್ತಾ ಇದ್ದಾನೆ, ಎಲ್ಲಿ ನೋಡು ವಿಡಿಯೋ ಆನ್ ಮಾಡ್ಕೊಂಡು ನಿಂತ್ಕೋತೀಯಲ್ಲೇ ನೀನು ಅಂತ. ಸೊ ಏನಾದರೂ ಹೇಳಿ ಅಂತೇಳಿ ನಾನು ವಿಡಿಯೋ ಆನ್ ಮಾಡಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಅಂದರೆ ನಾವು ಬಂದಿದ್ದ ದಿನ ಇವತ್ತು
ಪಲಾವ್ ವ್ಯವಸ್ಥೆ ಇತ್ತು. ಪ್ರತಿದಿನ ಇಡ್ಲಿ ಆ ಥರ ವೆರೈಟಿ ಎಲ್ಲ ಮಾಡ್ತಾರೆ. ಸೊ ಯಾರಾದರೂ ದೇವಸ್ಥಾನಕ್ಕೆ ಬಂದವರು ಪ್ರಸಾದ ಸ್ವೀಕರಿಸದೆ ಹೋಗಬೇಡಿ, ಪ್ರಸಾದ ಸ್ವೀಕರಿಸ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಈ ಒಂದು ಸಣ್ಣ ವಿಡಿಯೋದಲ್ಲಿ ಲಾಸ್ಟ್ ದಿನ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿದ್ದೊಂದು ಚಿಕ್ಕ ವಿಡಿಯೋನ ಹಾಕಿದ್ದೀನಿ. ದಯವಿಟ್ಟು ಇಷ್ಟು ಹೊತ್ತು ವೀಕ್ಷಣೆ ಮಾಡಿದಂಥ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ತುಂಬ ಧನ್ಯವಾದಗಳು. ಮತ್ತು ನನ್ನ ಉಳಿದಂಥ ವೀಡಿಯೋಗಳನ್ನೂ ಕೂಡ ದಯವಿಟ್ಟು ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನಾನು 6 ದಿನ ಶೇರ್ ಮಾಡಿದ್ದೆ, ಹಾಗಾಗಿ 7ನೇ ದಿನವೂ ಕೂಡ ಹೇಗಿರುತ್ತೆ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮೂಲಕ ಶೇರ್ ಮಾಡಿದ್ದೀನಿ. ಓಕೆ, ನಾನು ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.